ಹಂಗಿದ ಹಾಗೇ ರೀ ಮತ್ತೆ ತಮ್ಮನ್ನ ಮಾತಾಡಿಸ್ತೀನಿ. ಮದನ್ ಮಾಡಿದ ಎಡವಟ್ಟಿಗೆ ಇಡೀ ಕುಟುಂಬ ಬಲಿಯಾಯ್ತಾ? 2ನೇ ಫ್ಲೋರ್ನಲ್ಲಿದ್ದಂಥ ಮದನ್ ಕುಮಾರ್ ಅವರ ಕುಟುಂಬ 1ನೇ ಫ್ಲೋರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. 2ನೇ ಫ್ಲೋರ್ನಲ್ಲಿ ಇವರಿದ್ರು. ಸುಟ್ಟ ವಾಸನೆ ಬರ್ತಾ ಇದೆ ಅಂತ ಮದನ್ ಕೆಳಗೆ ಬಂದಿದ್ರು. ಕೆಳಗೆ ಬರುವಾಗ ಮನೆಗೆ ಬೀಗ ಹಾಕಿ ಹೊರ ಬಂದಿದ್ರು. ಚಿಲ್ಕ ಹಾಕ್ಬಿಟ್ಟಿದ್ರಂತೆ. ಮದನ್ ಕುಮಾರ್ ಹೆಂಡತಿ ಮಕ್ಕಳು ಒಳಗಡೆ ಇದ್ರು. ಏನಾಗಿದೆ ಅಂತ ನೋಡೋದಕ್ಕೆ ಇವರು ಕೆಳಗಡೆ ಇಳಿದು ಬಂದರು. 2nd ಫ್ಲೋರಲ್ಲಿದ್ದರು, ಆದರೆ ಇವರು ಚಿಲ್ಕ ಹಾಕೊಂಡು ಬಂದಿದ್ರಂತೆ. ಅಂಕಿತಾ ಮತ್ತೆ ಜಾಯ್ನ್ ಆಗ್ತಾ ಇದ್ದಾರೆ. ಅಂಕಿತಾ, ಒಂದು ವೇಳೆ ಈ ಮದನ್ ಚಿಲ್ಕ ಹಾಕದೇ ಹೋಗಿದ್ದಿದ್ರೆ ಆ ಮಕ್ಕಳು ಅಥವಾ ಹೆಂಡತಿ ಅವರು ಬರ್ಬೋದಾಗಿತ್ತು ಹೊರಗಡೆ. ಸೊ ಇವರೇ ಮಾಡಿದಂಥ ಪ್ರಮಾದನ ಇದು ಅಂತ. ಇಲ್ಲಿ ಎಲ್ಲೋ ಒಂದು ಕಡೆ ಎಡವಟ್ಟಿನಿಂದಲೇ ಆಗಿದ್ದು ಅಂತ ಹೇಳಲಾಗ್ತಾ ಇದೆ. ಅಂದರೆ ಇದು ಇಲ್ಲಿನ ಸ್ಥಳೀಯರ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಕೊಡ್ತಾ ಇರುವಂತಹ ಮಾಹಿತಿ. ಆದರೆ ಎಕ್ಸಾಕ್ಟ್ ಆಗಿ ಯಾವ ಕಾರಣಕ್ಕಾಗಿ ಬೆಂಕಿ ಹೊತ್ಕೊಂಡಿತ್ತು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಅಂದರೆ ಮದನ್ ಅವರು ಏನೋ ಸ್ಮೆಲ್ ಬರ್ತಾ ಇದೆ, ಏನೋ ಸುಟ್ಟು ಹೋಗಿದೆ ಅಂತ ಹೇಳಿ ಮನೆಯಿಂದ ಕೆಳಗಡೆ ಬಂದಂತಹ ಸಂದರ್ಭದಲ್ಲಿ ನೀವು ಹೇಳಿದ ಹಾಗೆ ಮನೆಯ ಲಾಕನ್ನು ಹಾಕಿರ್ತಾರೆ. ಹಾಗಾಗಿ ಹೆಂಡತಿ ಮಕ್ಕಳು ಮನೆಯಲ್ಲಿ ಒಳಗಡೆ ಸೇಫ್ ಆಗಿರಲಿ ಅಂತ ಹೇಳಿ ಅವರು ಮಾಡಿರುವಂಥದ್ದು. ಆದರೆ ಬೆಂಕಿ ಕಾಣಿಸಿಕೊಂಡಂತಹ ಸಂದರ್ಭದಲ್ಲಿ ದಟ್ಟವಾದ ಹೊಗೆ ಆವರಿಸಿಕೊಳ್ಳುತ್ತೆ, ಮನೆಯಿಂದ ಹೊರಬರೋದಕ್ಕಾಗೋದಿಲ್ಲ. ಅಷ್ಟೊತ್ತಿಗಾಗಲೇ ಅಂದರೆ ಕೆಳಗಡೆ ಏನಿದೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಒಂದು ವೇಳೆ ಡೋರ್ ಏನಾನು ಓಪನ್ ಆಗಿದ್ದಿದ್ರೆ ಸ್ಥಳೀಯರು ಯಾರಾದರೂ ಅವರನ್ನ ರಕ್ಷಣೆ ಮಾಡುವಂತಹ ಪ್ರಯತ್ನವನ್ನಾದರೂ ಮಾಡ್ತಾ ಇದ್ರು. ಆದರೆ ಲಾಕ್ ಆದ ಕಾರಣ ಎಲ್ಲರೂ ಕೂಡ ಅಂದರೆ ಇಬ್ರು ಪುಟ್ಟ ಪುಟ್ಟ ಮಕ್ಕಳು ಹಾಗೆ ಅವರ ವೈಫು ಮನೆಯಲ್ಲೇ ಲಾಕ್ ಆಗಿರುವಂಥದ್ದು. ಸದ್ಯಕ್ಕೆ ಅದರಲ್ಲಿ ಒಂದು ಬಾಡಿಯನ್ನ ಈಗಾಗಲೇ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನು 3 ಮೃತದೇಹಗಳು ಈ ಒಂದು ಕಟ್ಟಡದ ಒಳಗಡೆ ಸಿಲುಕಿರುವಂಥದ್ದು. ಹಾಗಾಗಿ ಅದನ್ನ ಕೂಡ ಶಿಫ್ಟ್ ಮಾಡುವಂತಹ ಕಾರ್ಯಾಚರಣೆಯನ್ನ ಈಗಾಗಲೇ ಅಧಿಕಾರಿಗಳು ಕೂಡ ಮಾಡ್ತಾ ಇರುವಂಥದ್ದು. ಅಂದ್ರೆ ದಟ್ಟವಾದ ಹೊಗೆ ಆವರಿಸಿಕೊಂಡಿರೋದ್ರಿಂದ ಅಧಿಕಾರಿಗಳಿಗೂ ಕೂಡ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಯೂ ಕೂಡ ಒಳಗಡೆ ಹೋಗೋದಕ್ಕೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾಕಂತಂದ್ರೆ ಅಲ್ಲಿ ಆಕ್ಸಿಜನ್ ಕೊರತೆ ಕೂಡ ಇತ್ತು. ಹಾಗಾಗಿ ಬೇಕಾದಂತಹ ಎಲ್ಲಾ ಸೇಫ್ಟಿ ಮೆಜರ್ಸ್ ಅನ್ನ ತೆಗೆದುಕೊಂಡು ಒಳಗಡೆ ಹೋಗ್ತಾರೆ. ಬಳಿಕ ಅಕ್ಕಪಕ್ಕದಂತಹ ಬಿಲ್ಡಿಂಗ್ ಏನಿದೆ ಅಲ್ಲಿದ್ದಂತಹ ಸ್ಥಳೀಯರನ್ನ ಕೂಡ ಮುಂಜಾಗ್ರತಾ ಕ್ರಮವಾಗಿ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಏನೆಲ್ಲ ಸಮಸ್ಯೆಗಳಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಅಧಿಕಾರಿಗಳು, ಬೆಸ್ಕಾಂ ಸಿಬ್ಬಂದಿಗಳು ಎಲ್ಲರೂ ಕೂಡ ಬಂದು ಪರಿಶೀಲನೆಯನ್ನ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಇಕ್ಕಟ್ಟಿನ ಜಾಗ ಅಂತ ಹೇಳಿ. ಕರೆಂಟ್ ಕಂಬ ಕೂಡ ಇದೆ. ಕಂಪ್ಲೀಟ್ ಆಗಿ ಎಲ್ಲೆಂದರಲ್ಲಿ ವೈರಿಂಗ್ ಆಗಿರುವಂಥದ್ದು, ಎಲ್ಲೆಂದರಲ್ಲಿ ವೈರ್ ಕನೆಕ್ಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಏನಾದರೂ ಈ ರೀತಿಯಾಗಿ ಶಾರ್ಟ್ ಸರ್ಕ್ಯೂಟ್ ಆದಂತಹ ಸಂದರ್ಭದಲ್ಲಿ ಅಥವಾ ಬೆಂಕಿ ತಗುಲದಂತಹ ಸಂದರ್ಭದಲ್ಲಿ ಈ ರೀತಿಯ ವೈರ್ಗಳಿದ್ದಂತಹ ವೇಳೆಯಲ್ಲಿ ಏಕಾಏಕಿ ಬೆಂಕಿ ತಗುಲ್ಕೊಳ್ಳುತ್ತೆ. ಇಲ್ಲೂ ಕೂಡ ಅದೇ ರೀತಿಯ ಪರಿಸ್ಥಿತಿ ಆಗಿರುವಂಥದ್ದು. ಅಂದ್ರೆ ಬಿಲ್ಡಿಂಗ್ ಅಲ್ಲಿ ಈ ಪ್ಲಾಸ್ಟಿಕ್ ಮ್ಯಾಟ್ಗಳು ಇತ್ತು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಪ್ಲಾಸ್ಟಿಕ್ ಇದ್ದಿದ್ರಿಂದ ಬೆಂಕಿ ಹತ್ಕೊಂಡಾಗ ಅದು ಏಕಾಏಕಿ ಸ್ಪ್ರೆಡ್ ಆಗಿರುವಂಥದ್ದು. ಹಾಗಾಗಿ ಬೆಂಕಿಯ ತೀವ್ರತೆ ಜಾಸ್ತಿ ಆಗಿದೆ. ಕಂಪ್ಲೀಟ್ ಆಗಿ ಮೇಲಿಂದ ಕೆಳಗಡೆ ಅಂದ್ರೆ 4 ಅಂತಸ್ತಿನ ಬಿಲ್ಡಿಂಗ್ ಏನಿದೆ ಒಳಗಡೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಮೇಲಿಂದ ಹೊರಗಡೆ ಬರೋದಕ್ಕೆ ಎಲ್ಲೂ ಕೂಡ ಅವಕಾಶ ಇರಲಿಲ್ಲ. ಅಕ್ಕಪಕ್ಕದ ಬಿಲ್ಡಿಂಗ್ಗಳು ಕೂಡ ಅಂದ್ರೆ ಎಲ್ಲವೂ ಕೂಡ ಅಂಟುಕೊಂಡಿರುವಂತಹ ಬಿಲ್ಡಿಂಗ್. ಹಾಗಾಗಿ ತುಂಬಾ ಇಕ್ಕಟ್ಟಿನ ಬಿಲ್ಡಿಂಗ್ನಿಂದ ಪಾರಾಗೋದಕ್ಕೂ ಕೂಡ ಕಷ್ಟದ ಪರಿಸ್ಥಿತಿಯಲ್ಲಿ ಎದುರಾಗಿತ್ತು. ವಾಸುದೇವ್. ಓಕೆ, ಥ್ಯಾಂಕ್ ಯು ಅಂಕಿತಾ. ಏನು ನನಗೆ ನೋಡಿ ಇಲ್ಲಿ ಪೂರ್ತಿ ಮಾಹಿತಿ ಯಾರಿಗೂ ಇಲ್ಲ. ಯಾಕಂದ್ರೆ ಒಳಗಡೆ ಅದು ಏನೇನು ನಡೀತಿದೆ ಅಂತ ಹೇಳ್ಬಿಟ್ಟು ಒಂದು ಯಾರಿಗೂ ಏನು ಇನ್ಫಾರ್ಮೇಶನ್ ಇಲ್ಲ. ಇಷ್ಟೊತ್ತು ನಮ್ಮ ಇವರು DIGಗಳು ಇವರೆಲ್ಲ ಬಂದಿದ್ರು. ಅವ್ರನ್ನೂ ಕೇಳಿದೆ ನಾನು, ಸರ್ ಇನ್ನೂ ಏನು ಮಾಹಿತಿ ಇಲ್ಲ, ಬಿಕಾಸ್ ಅಲ್ಲಿ ಮೇಲ್ಗಡೆ ಏನು ಸುಟ್ಟು ಹೋಯ್ತು ಎಲ್ಲರದ್ದು ಒಂದಷ್ಟು ಅಂತ ಹೇಳ್ಬಿಟ್ಟು ಹೇಳೋದು. ಸೊ ಈಗಿರೋ ಮಾಹಿತಿ ಪ್ರಕಾರ 5 ಜನ ಏನೋ ಹೋಗಿದ್ದಾರೆ ಅಂತ ಹೇಳಿದ್ರು. ಅದರಲ್ಲಿ 2 ಬಾಡಿ ಹೋಗಿದೆ. ಈಗ ಹೋಯ್ತು, ಈಗ ತೊಗೊಂಡೋದ್ರಲ್ಲ, ನೀವು ನೋಡಿರ್ಬೇಕು, ಕರೆಕ್ಟಾ? 2 ಬಾಡಿನ ತೊಗೊಂಡೋಗಿದ್ದಾರೆ. ಇನ್ನು ಮಿಕ್ಕಿದ್ದು 3 ಏನೋ ಇವಾಗ ಮೇಲ್ಗಡೆ ಇದೆ ಅಂತ 3 ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ 5 ಇದೆ ಒಳಗೆ ಇನ್ನು ಅಂತ ಹೇಳ್ಬಿಟ್ಟು. ಸೊ ಇದು ಒಂದು ಕರೆಕ್ಟ್ ಆಗಿರೋ ಒಂದು ಮಾಹಿತಿ. ನಮಗೇನು ಇನ್ಫಾರ್ಮೇಶನ್ ಬಂದಿದೆ ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಏನಕ್ಕೆ ಬೆಂಕಿ ಬಿದ್ದು ಹತ್ಕೊಂಡಿದೆ, ಹೆಂಗಾಗಿದೆ ಅಂತ ಅಲ್ಲ, ಅದನ್ನಿನ್ನೂ ಯಾರಿಗೂ ಗೊತ್ತಿಲ್ಲ. ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಒಬ್ಬರು ಹೇಳಿದ್ರು. ಇನ್ನೊಬ್ರು ಹೇಳಿದ್ರು ಎಲ್ಲೋ ಯಾರೋ ಒಬ್ರು ಸಿಗರೇಟ್ ಸೇದ್ಕೊಂಡು ಅಲ್ಲೇನೋ ಒಂದು ಇದು ವೈರಲ್ಲಿ ಏನೋ ಸಿಗಾಕೊಂಡು ಅದೇನೋ ಫಜಿತಿ ಆಯಿತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಇದೆಲ್ಲ ಊಹೆಗಳು. ಸೊ ಇದು ವಿಶೇಷ. ಅಲ್ಲಿ ಏನಿತ್ತು, ಏನು ಗೋದಾಮ, ಏನು ಪ್ಲಾಸ್ಟಿಕ್? ಇದು ಈ ಜನರು ಏನು ಮಾಡ್ತಾರೆ, ಈ ಜಾಗಗಳಲ್ಲಿ ಬಹಳಷ್ಟು ಜನ ಒಂದೇ ಕಡೆ ಸೇರ್ಕೋತಾರೆ. ಸೊ ಸೇರ್ಕೊಂಡಾಗ ಏನಾಗ್ತದೆ, ಈ ಥರದ್ದು
ಅವ್ರಿಗೆ ಸೇಫ್ಟಿ ಮೆಷರ್ಸು ತಗೊಳ್ಳೋದಕ್ಕೆ ಅವ್ರಿಗೆ ಇಲ್ಲ. ಸೊ ಇದು ವಿಷಯ. ಸೇಫ್ಟಿಯಾಗಿ ಯಾವಾಗಲೂ ಇರಬೇಕು ಅಂತ ನಾನು ಇವಾಗಲೂ ಹೇಳ್ತಾ ಇದ್ದೆ. ನಾವು ಎಷ್ಟೋ ಸಲ ಇಲ್ಲಿ ಬಂದಾಗ ಈ ವೀಕ್ಷಣೆಗೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಹೇಳ್ತಾನೆ ಇರ್ತೀವಿ, ಆಯ್ತಾ. ನಮ್ಮ ಧನರಾಜ್ ಅವರು ಇಲ್ಲಿಯೇ ಎಕ್ಸ್ ಕಾರ್ಪೊರೇಟ್ರು, ಅವರೂ ಹೇಳ್ತಾ ಇದ್ರು ಏನಂತ, ಸರ್ ಅಲ್ಲಿ ಸರಿ ಇಲ್ಲ ನೋಡಿ ಅಂತ ಹೇಳ್ಬಿಟ್ಟು. ಇದೆಲ್ಲ ನೋಡಿ ನಾವು ಹಾಕ್ಸ್ಕೊಟ್ವಿ ಎಲ್ಲ, ಇದು ಏನು ಈ ಸಿಮೆಂಟು ಇವುಗಳೆಲ್ಲ ಹಾಕ್ಸ್ಕೊಟ್ಟು ರಸ್ತೆಗಳು ಚೆನ್ನಾಗಾಗಲಿ ಅಂತ ನಾವು ಮಾಡಿಸಿದ್ವಿ. ಬಟ್ ಇವಾಗ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಏನೋ ಅವರವರೇ ಮಾಡ್ತಾ ಇದ್ದಾರೆ ಅಂತ ಸುದ್ದಿ. ಸೊ ದಿಸ್ ಇಸ್ ದ ಸ್ಟೋರಿ. ಯಾಕಂದ್ರೆ ಎಲ್ಲವೂ ಊಹೆಗಳು. ಒಳಗಡೆ ಏನಾಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ಪೊಲೀಸ್ನವರು ನಮಗೆ ಹೇಳ್ತಾರೆ. ಹೇಳಾದ್ಮೇಲೆ ನಮ್ಮ ವರದಿ ಕೊಡ್ತೀವಿ. ಶಾಸಕರೇ ಹೇಳೋದಲ್ಲ ರೀ, ನೀವು ಮಾಡಿಸ್ಬೇಕು. ಅಧಿಕಾರಿಗಳಿಗೆ ಏನಕ್ಕೆ ಇರೋದು? ನಾವು ಹೇಳಿದ್ವಿ, ಅವ್ರು ಮಾಡಿಸ್ಲಿಲ್ಲ. ಈ ಶಾಸಕರು ಅಧಿಕಾರಿಗಳು ನೀವು ಮಾಡಿಸ್ಬೇಕು. ಅದಕ್ಕೆ ನಿಯಮಗಳಿಲ್ವಾ? ಬಿಟ್ಬಿಡೋದು ಹಾಗೇನೆ. ಒಂದು ಕಮರ್ಷಿಯಲ್ ಸ್ಪೇಸು, ಅಲ್ಲೇ ರೆಸಿಡೆನ್ಷಿಯಲ್ ಕೂಡ ಇದೆ, ಮನೆಗಳನ್ನು ಮಾಡ್ಕೊಂಡಿದ್ದಾರೆ. ಸೇಫ್ಟಿ ಅನ್ನೋದು ಇಲ್ಲವೇ ಇಲ್ಲ. ಆ ವಯರ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಯಾರಾದರೂ ಒಮ್ಮೆನಾದರೂ ಶಾಕ್ ಹೊಡಿದ್ದಾರೆ ಇದರಿಂದ ಅಂದು ಗೊತ್ತಾಗುತ್ತೆ. ನೋಡಿದಾಗಲೇ ಗೊತ್ತಾಗುತ್ತೆ. ಪಕ್ಕ 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 ಮನೆ, ಅದಕ್ಕೊಂದು ವ್ಯವಸ್ಥೆ ಅನ್ನೋದಿಲ್ಲ. ಮತ್ತು ಹೀಗಾಗದೆ ಏನಾಗುತ್ತೆ? ಆಯ್ತಪ್ಪ, ಎಲ್ಲಾದರೂ ಪಕ್ಕದ ಮನೆಗೂ ಕೂಡ ವ್ಯಾಪಿಸ್ಕೊಂಡು ಬಿಟ್ಟಿದ್ರೆ ಬೆಂಕಿ. ಈಗ 5 ಅಂತ ಹೇಳ್ತಾ ಇದ್ದೀವಿ, ಅಲ್ಲಿಗೆ 10 ಆಗ್ತಾ ಇತ್ತು. ಇದೇನು ಹೊಸ್ತಲ್ಲ. ನೆನ್ನೆ ಬ್ಲಾಸ್ಟ್ ಆಯಿತು ವಿಲ್ಸನ್ ಗಾರ್ಡನ್ನಲ್ಲಿ. ಆ ಮನೆಗಳು ಹೇಗಿದ್ವು? ಈ ಮನೆಗಳು ಹಾಗೇ ಇದ್ದಾವೆ. ಅದಕ್ಕೊಂದು ವ್ಯವಸ್ಥೆ ಅನ್ನೋದಿಲ್ಲ. ಎಲ್ಲರೂ ಬರ್ತಾರೆ, ನಾವು ಹೇಳಿದ್ವಿ ಅವ್ರು ಮಾಡಲಿಲ್ಲ, ನಾವು ಹೇಳಿದ್ವಿ ಅವ್ರು ಮಾಡಲಿಲ್ಲ. ಮಾಡಲ್ಲ ಅವರು. ಯಾರು ಮಾಡ್ತಾರೆ? ನೀವು ಮಾಡಿಸ್ಬೇಕು. ಅಧಿಕಾರಿಗಳು, ಶಾಸಕರು ಇನ್ನು ಇರೋದೇನಕ್ಕೆ? ಇದೇ ಕೆಲಸ ಮಾಡೋದಕ್ಕಿರೋದು. ಎಲ್ಲ ಆದ ನಂತರ ಬರೋದು, ಸಮಜಾಯಿಷಿ ಕೊಡೋದು, ಹೋಗೋದು. ನೋಡಿ ಪಾಪ 5 ಜನ ಏನು ತಪ್ಪು ಮಾಡಿದ್ರು? ಆ ಸಣ್ಣ ಸಣ್ಣ ಮಕ್ಕಳು ಏನು ತಪ್ಪು ಮಾಡಿದ್ವು?